ಕೊಡ್ಬೇಕಂತ ನಾವ್ ಇವತ್ತೆಲ್ಲಾರು ಸೇರಿವಿ. ಯಾಕಪ್ಪ ಇವ್ರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ಇವ್ರು ಯುವಕರ ಸ್ಫೂರ್ತಿದಾಯಕರು ಹೌದು, ಹಾಗೂ ಯುವಕರ ಕಣ್ಮಣಿಯೂ ಹೌದು, ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರುವಂತವ್ರು. ಹಾಗೂ ಈ ಒಂದು ರಾಜ್ಯದೊಳಗ ಲಿಂಗಾಯತರು ಆರಿಸಿ ಬಂದಾರಪ್ಪ ಅಂತಂದ್ರ ನಮ್ಮ ಡಾಕ್ಟರ್ ವಿಜಯ ಕಾಶ್ಯಪ್ನವ್ರ ಸರೇ ಕಾರಣ. ಯಾಕಂದ್ರ ಇವರು ಒಂದು ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಒಂದು ಪಾದಯಾತ್ರೆ ಒಳಗ ಬಹುಮುಖ್ಯವಾದ ಪಾತ್ರವನ್ನ ವಹಿಸಿ ರಾಜ್ಯದಲ್ಲಿ ಎಲ್ಲಾ ಲಿಂಗಾಯತ MLAಗಳು ಆರಿಸಿ ಬರಾಕ ಇವರು ಪ್ರಮುಖ ಕಾರಣ. ಅದೇ ರೀತಿ DK ಶಿವಕುಮಾರ್ ಸಾಹೇಬ್ರು ಇವರನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ನೀಡಬೇಕಂತ ಹೇಳಿ ನಮ್ಮ ಹುನಗುಂದ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಶ್ಯಪ್ನವ್ರ ಕುಟುಂಬದ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಇವತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಒಂದ್ ವೇಳೆ ನೀಡ್ಲಿಕ್ಕಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದೇ ಅಲ್ಲದೆ ಈ ಹಿಂದೆ 2-3 ವರ್ಷಗಳ ಹಿಂದೆನೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಸಿಗ್ತೈತೆ ಅಂತ ಹೇಳಿ ನಾವು ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಅವಾಗ ನಮ್ಮ ಆಸೆ ನಿರಾಸೆ ಆಯ್ತು. ಆದ್ರೆ ಈ ಸಲ ನಮ್ಮ ಆಸೆ ನಿರಾಸೆ ಆಗಕ್ಕೆ ಇಷ್ಟ ಇಲ್ಲ. ಆದ್ರೆ ಈ ಸಲ ಸಚಿವ ಸ್ಥಾನ ಕೊಡ್ಲೇಬೇಕಂತ ಹೇಳಿ ನಾವು ಹೈಕಮಾಂಡ್ಗೆ ಮನವಿ ಮಾಡ್ತೀವಿ. ಅದಾಗ್ಲೂ ಈ ಸಾರಿ ಹಿಂದೆ ವೀರಶೈವ ಲಿಂಗಾಯತ ಒಂದು ನಿಗಮವನ್ನು ಕೊಟ್ಟು ನಮಗೆ ಸುಮ್ಮನೆ ಸಮಾಧಾನ ಮಾಡಿದ್ರು. ಬಟ್ ನಮಗೆ ಈ ಸರ್ತಿ ನಾವು ಆ ಸಮಾಧಾನ ಮಾಡಿದ್ರು ನಾವು ಸಮಾಧಾನ ಆಗೋದಿಲ್ಲ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕೇ ಬೇಕಂತ ಹೇಳಿ ನಾ ಎಲ್ಲಾ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡ್ಗೆ ಮನವಿ ಮಾಡ್ತೀನಿ. ಸುಧಾರಣೆ ಸಂಗಮ್ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರಿಗೆ, ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರಿಗೆ, ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಇವತ್ತಿನ ಜಯವಾಗಲಿ. ರಾಹುಲ್ ಗಾಂಧಿ ಅವರಿಗೆ ಜಯವಾಗಲಿ. ಪ್ರಿಯಾಂಕಾ ಗಾಂಧಿ ಅವರಿಗೆ ಜಯವಾಗಲಿ. ಸೋನಿಯಾ ಗಾಂಧಿ ಅವರಿಗೆ ಜಯವಾಗಲಿ. ಇವತ್ತಿನ ಈ ಒಂದು ಹಕ್ಕೊತ್ತಾಯದ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಯಂದಿರಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೂ ಹಾಗೂ ಎಲ್ಲ ಯುವಕ ಮಿತ್ರರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಅದೇ ರೀತಿ ಮಾಧ್ಯಮ ಸ್ನೇಹಿತರಿಗೂ ಸಹಿತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಈ ಹಕ್ಕೊತ್ತಾಯದ ಉದ್ದೇಶ ಇಷ್ಟೇ. ನಾಳೆ 3ನೇ ತಾರೀಕಿನಂದು ನಡೆಯುವಂತ ನಮ್ಮ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ನಡೀತಾ ಇದೆ, ಅವರ ಒಂದು ಸಚಿವ ಸಂಪುಟದಲ್ಲಿ ಅವರ ಒಂದು ಮಂತ್ರಿಮಂಡಲದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಶಾಸಕರಾಗಿರ್ತಕ್ಕಂಥ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು. ಯಾಕೆ ನೀಡಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ, ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ 2013ರಿಂದ 2018ರವರೆಗೆ ಅನುದಾನವನ್ನ ತೆಗೆದುಕೊಂಡ್ಬಂದು ಸಾಕಷ್ಟು ಅಭಿವೃದ್ಧಿಯನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೇವೆ ಮುಂಬರುವ ಎರಡು ವರ್ಷದಲ್ಲಿ ಅವರ ಸೇವೆ ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಸಂಘಟನೆ ಅಂದ್ರೆ ಅವರ ಒಂದು ನಾಯಕ ಸಚಿವ ಸ್ಥಾನ ಮಾತ್ರ ಈ ಒಂದು ಬಾಗಲಕೋಟೆ ಜಿಲ್ಲೆ, ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ಹೆಚ್ಚು ಸ್ಥಾನವನ್ನ ನಾವು ಪಡೆಯುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರು ಅವರೊಬ್ಬರು ಸಚಿವರಾದ್ರೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಹಿತ ಸಚಿವರು ಅನ್ನುವಂಥ ಭಾವನೆ ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಉತ್ಸಾಹ ಮತ್ತೆ ಹೆಚ್ಚಾಗುತ್ತೆ. ಆ ಒಂದು ನಿಟ್ಟಿನೊಳಗ ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥವ್ರು, ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗುವಂತ DK ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಮಂತ್ರಿಮಂಡಲದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕಂತಂದು ಹೇಳಿ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ತಾಯಂದಿರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ಪರವಾಗಿ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಹೈಕಮಾಂಡ್ದವರು ಗಮನಿಸಿ ನಮ್ಮ ಯುವ ಶಾಸಕರಾಗಿರ್ತಕ್ಕಂಥ, ಈಗ ಯಾಕಂದ್ರೆ ಯುವ ಪೀಳಿಗೆಯ ಮುಂಬರಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ DK ಶಿವಕುಮಾರ್ ಸಾಹೇಬರಿಗೆ ಯಾವ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ಜಿಲ್ಲೆಯಲ್ಲೇ 30,000 ಓಟ್ಗಳನ್ನು ಪಡೆದು ಅತ್ಯಂತ ಹೆಚ್ಚಿನ ಮತಗಳನ್ನ ಪಡೆದು ನವ ಯುವಕರಾಗಿ ಆಯ್ಕೆಯಾಗಿರುವಂತಹ ವಿಜಯಾನಂದ ಕಾಶ್ಯಪ್ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನ ನೀಡಬೇಕು ಅಂತ ಈ ಮೂಲಕ ಅವರಲ್ಲಿ